पति ब्रह्मचारी ಪಕ್ಕ ಈ ಹಿಟ್ಟಲ್ಲಿ ಗ್ಲೂಟನ್ ಬದಲು ಗ್ಲೂ ಇದೆ, ಅದಕ್ಕೆ ಇದು ಸ್ಟಿಕ್ಕಿ ಆಗ್ಬಿಡ್ತು. ಚಪಾತಿ ಹಿಟ್ಟು ಕಲ್ಸೋದು ಯಾಕಿಷ್ಟು ಕಷ್ಟ? ಏನ್ ಮಾಡ್ಲಿ ನಾನು, ಹೇಗ್ ಮಾಡ್ಲಿ? ಮೋನಿಕಾ! ಹಾ ಅಮ್ಮ. ಅಯ್ಯೋ ದೇವ್ರೆ, ಅಡ್ಗೆ ಮನೇಲಿ ಏನ್ ಭೂಕಂಪ ಆಗೋಯ್ತಾ? ಮೋನಿಕಾ, ಆ ಲೆಕ್ಕದ ಪುಸ್ತಕ ಮೊದಲು ತಗೊಂಡ್ ಬಾ. ತುಂಬಾನೇ ಲೆಕ್ಕ ಬರಿಬೇಕಾಗಿದೆ. ಬರಿ. 3 kg ಗೋಧಿ ಹಿಟ್ಟು 180 ರೂಪಾಯಿ, 90 ರೂಪಾಯಿ ಬೆಲೆ ಬಾಳೋ ಟೀ ಪುಡಿ ಕೆಳಗೆ ಬೀಳ್ಸಿದಾಳೆ, 100 ರೂಪಾಯಿ ಮಸಾಲಾ ಪೌಡರ್ ಎಲ್ಲ ಸೇರಿಸಿದ್ರೆ 370 ರೂಪಾಯಿ. 370 ರೂಪಾಯಿ ನಷ್ಟ ತಂದಿದ್ಯಾ ನನಗೆ ನೀನು. ನನಗ್ ಚಪಾತಿ ಹಿಟ್ಟು ಕಲ್ಸಕ್ ಬರಲ್ಲ. ಅದಕ್ಕೆ ನಾನೇನ್ ಮಾಡ್ಲಿ? 1 ತಿಂಗಳು ರೇಷನ್ ಎಲ್ಲ ಹಾಳು ಮಾಡಿ ನಿನಗೆ ಕಲ್ಸ್ಕೊಡ್ಬೇಕಾ? ಹಿಟ್ಟು ಕಲ್ಸಕ್ ಮಾತ್ರ ಬರಲ್ವಾ ಅಥವಾ ಏನು ಬರೋದೇ ಇಲ್ವಾ? ನಿಮ್ ಮನೆಯವರು ನಿಂಗೇನು ಕಲ್ಸ ಇಲ್ವಾ? ಇವಳಿಗೆ ಯಾರು ಹೇಳ್ಕೊಡ್ತಾರೆ? ಇವ್ರಮ್ಮ ಮೊದ್ಲೇನೆ ಮನೆ ಬಿಟ್ಟು ಓಡ್ ಹೋಗಿದ್ಲು. ಮತ್ ಇವಳಪ್ಪ ಅವನ್ ತಲೆನೋವು ತಗೊಂಬಂದು ನಮ್ ತಲೆ ಮೇಲೆ ಹಾಕಿಟ್ಟಿದ್ದಾನೆ. ಇವ್ರಮ್ಮ ಓಡ್ ಹೋಗಿದ್ದು ಒಳ್ಳೇದೇ ಆಯ್ತು, ಇಲ್ಲಾಂದ್ರೆ ಇವಳು ಆಡ್ತಿರೋದ್ ನೋಡಿ ಅವಳು ಸತ್ತೇ ಹೋಗ್ತಾ ಇದ್ಲೋ ಏನೋ. ನಿಮಗೆ ನನ್ನನ್ ಎಷ್ಟು ಬೈಬೇಕನ್ಸತ್ತೋ ಬೈದ್ಬೇಡಿ, ಆದ್ರೆ ನನ್ನ ಅಮ್ಮನ ಬಗ್ಗೆ ಏನು ಹೇಳ್ಬೇಡಿ. ಮೊದ್ಲು ಸರಿಯಾಗಿ ನೋಡ್ಕೊ. 1 kg ಸಕ್ಕರೆ, 2 kg ಬೇಳೆ, ಈ ಹಿಟ್ಟು, ಎಣ್ಣೆ ಮತ್ತೆ 15 kg ಅಕ್ಕಿ, ಇಷ್ಟರಲ್ಲೇನೆ ನಮ್ಮನೇಲಿ 1 ತಿಂಗಳು ಜೀವನ ಮಾಡೋದು. ಅರಿಶಿನ, ಧನಿಯಾ, ಏಲಕ್ಕಿ ಎಲ್ಲ ಸೇರಿಸಿ 5,000 ರೂಪಾಯಿಗಿಂತ ಜಾಸ್ತಿ ನಮ್ಮ ಕುಟುಂಬಕ್ಕೆ ತಗೊಳ್ಳೋ ಯೋಗ್ಯತೆ ಇಲ್ಲ. ನೀನ್ ಇವತ್ತು ಹಾಳು ಮಾಡ್ದ ಹಾಗೆ ಮತ್ತೆ ಮಾಡ್ತಾನೆ ಇದ್ರೆ ನಮ್ ಎಲ್ಲರಿಗೂ ಅರ್ಧ ತಿಂಗಳು ಹೊಟ್ಟೆಗಿರುತ್ತೆ, ಅರ್ಧ ತಿಂಗಳು ಹೊಟ್ಟೆಗಿರಲ್ಲ. ಸಾರಿ, ನನಗೆ ಅಡಿಗೆ ಮಾಡೋದಕ್ಕೆ ಬರಲ್ಲ, ಆದ್ರೆ ನಾನು ಪ್ರಾಮಿಸ್ ಮಾಡ್ತೀನಿ, ನಾನು ನಿಧಾನಕ್ಕೆ ಎಲ್ಲಾನು ಕಲ್ತ್ಕೋತೀನಿ. ನೀವು ನಂಗೆ ಹೇಳಿ, ನೀವು ಹೇಗೆ ಹೇಳ್ತೀರೋ ನಾನು ಹಾಗೆ ಮಾಡ್ತೀನಿ. ಹಾಗಾದ್ರೆ ಎಲ್ಲದಕ್ಕಿಂತ ಮೊದಲು ನೀನು ಉದ್ದ ಕೂದಲನ್ನ ಕಟ್ಟು, ಅದಾದ್ಮೇಲೆ ಚಪಾತಿ ಮಾಡಕ್ಕೆ ರೆಡಿಯಾಗು. ಯಾರು ಅವ್ರ ಮೇಲೆ ನಂಬಿಕೆ ಇಟ್ಕೊಂತಾರೋ ಅವ್ರು ತುಂಬಾ ಎತ್ತರಕ್ಕೆ ಬೆಳೀತಾರೆ. ನೀವು ಅಷ್ಟೇ, ನಿಮ್ಮ ಮೇಲೆ ನಂಬಿಕೆ ಇಟ್ಕೊಳ್ಳಿ, ಆಮೇಲೆ ನೋಡಿ ನಿಮ್ ಕಾಲ್ ಎಷ್ಟು ಬೇಗ ಹುಷಾರಾಗತ್ತೆ. ನನ್ನ ನಿಜವಾದ ತಾಕತ್ ನನ್ನ ತಂಗಿ ಈಶಾ ಆಗಿದ್ಲು. ನಮ್ಮೆಲ್ಲರನ್ನು ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ಲು. ನಮ್ಮ ಪ್ರಾಣ ಅವಳು. ಅವಳಿಗೆ ನಮ್ಮ ಅತ್ತಿಗೆ ಪ್ರೆಗ್ನೆಂಟು ಅಂತ ಗೊತ್ತಾದ್ರೆ ತುಂಬಾ ಖುಷಿ ಪಡ್ತಾಳೆ. ಇವತ್ತಿಲ್ಲಿ ಎಲ್ಲರೂ ಇದ್ದಾರೆ, ಆದ್ರೆ ಅವಳೊಬ್ಳನ್ ಬಿಟ್ಟು. ನೀವ್ ಅವ್ರನ್ನ ತುಂಬಾ ಮಿಸ್ ಮಾಡ್ಕೋತಿದ್ದೀರಾ? ತುಂಬಾ ಜಾಸ್ತಿ. ಅವಳಿಲ್ದೆ ಒಬ್ನೇ ಆಗ್ಬಿಟ್ಟಿದ್ದೀನಿ ನಾನು. ಬಹುಶಃ ಅತ್ತಿಗೆ ರಿಪೋರ್ಟ್ನ ನಾನೇ ಅವಳಿಗೆ ತೋರಿಸ್ಬೇಕಿತ್ತು. ಆಮೇಲೆ ಅವಳ ಮುಖದಲ್ಲಿ ಖುಷಿ ಬರ್ತಿತ್ತಲ್ಲ, ನಾನು ಕಣ್ಣರ ನೋಡ್ಬೇಕು ಅಂತಿದ್ದೆ. ನಿಮ್ ರಿಪೋರ್ಟ್ಸ್ ಎಲ್ಲಿಟ್ಟಿದ್ದಾರೆ ಹೇಳಿ? ಅಲ್ಲಿ ಆ ಡ್ರಾರಲ್ಲಿ. ಇಲ್ಲ, ಆರವ್ ಸರ್, ನೀವ್ ಹೇಳ್ತಿದ್ರಿ ಖುಷ್ಬು ಅವರು ಪ್ರೆಗ್ನೆಂಟ್ ಅಂತ. ಹೌದು. ಆದ್ರೆ ಈ ರಿಪೋರ್ಟು ಬೇರೆ ಇನ್ನೇನೋ ಹೇಳ್ತಿದ್ಯಲ್ಲ. ಅಂದ್ರೆ? ಐ ಮೀನ್, ಈ ರಿಪೋರ್ಟ್ ಪ್ರಕಾರ ಖುಷ್ಬು ಅವ್ರು ಪ್ರೆಗ್ನೆಂಟ್ ಅಲ್ಲ. ವಾಟ್?
ಇವಳಿಗೆ ನನ್ನ ಪ್ರೆಗ್ನೆನ್ಸಿ ರಿಪೋರ್ಟ್ ಬಗ್ಗೆ ಗೊತ್ತಾಗೋಗಿದೆ ಅನ್ಸುತ್ತೆ. ಇವಳ ಜೊತೆ ನಾನು ಮಾತಾಡಲೇಬೇಕು, ಇಲ್ಲಾಂದ್ರೆ ಈ ಸತ್ಯ ಅನುರಾಗ್ ಮತ್ತೆ ಅಜ್ಜಿವರೆಗೂ ಹೋಗ್ಬಿಡುತ್ತೆ. ಅದಕ್ಕೆ ನಿಮ್ ಈ ರಿಪೋರ್ಟ್ ಏನ್ ಹೇಳ್ತಿದೆ? ಯಾರ ರಿಪೋರ್ಟ್ ಬಗ್ಗೆ ಮಾತಾಡ್ತಿದ್ಯೋ? ಏನಾಯ್ತು ಖುಷ್ಬುಗೆ? ಅರೆ ನೀವೆಲ್ಲ ಯಾಕೆ ಸಪ್ಗಿದ್ದೀರಾ? ಇದು ನಿನ್ ಕೈಲಿ ಇರೋದು ಯಾರ ರಿಪೋರ್ಟು? ಇದ್ರಲ್ಲಿ ಏನ್ ಬರ್ದಿದೆ ಅಂತ ಕ್ಲಿಯರ್ ಆಗಿ ಹೇಳು. ನಾನು ನೋಡ್ತೀನಿ, ಕೊಡು. ಅದು ಈ ರಿಪೋರ್ಟ್ಸ್ ಆರಫ್ ಸರ್ದು. ಫಿಸಿಯೋಥೆರಪಿಗೋಸ್ಕರ ಚೆಕ್ ಮಾಡಿಸ್ಬೇಕಾಗಿತ್ತು, ಅವ್ರ ಕಾಲ್ ಬೇಗ ಹುಷಾರಾಗ್ಲಿ ಅಂತ. ಓ, ಏನ್ ಸಾಧ್ಯನೋ ಅದೆಲ್ಲ ಮಾಡಿ ನಾನು ಆದಷ್ಟು ಬೇಗ ಆರವ್ ಅವನ ಕಾಲ್ ಮೇಲೆ ನಿಂತ್ಕೊಂಡಿರೋದು ನಾನು ನೋಡಬೇಕು. ಆಗ ಅವನು IAS ತಯಾರಿ ಮಾಡ್ಬೋದು. ಅಪ್ಪ, ಮಾಡು. ಹೇ ಉಡುಪಿ ಶ್ರೀಕೃಷ್ಣ, ನಾನ್ ಸೋತೆ. ಎಲ್ಲಿ ಸಿಗಾಕೊಂಡೆ? ಪೆದ್ದಿ ತರ ನಿಲ್ದಲೆ ಅದನ್ನ ಲಟ್ಸಿ ಇಲ್ಲಿಗೆ ಹಾಕು. ಚಪಾತಿ ತೆಗೆದು ಅಲ್ಲಿಗೆ ಹಾಕು. ಹಾಕು ಮೊದಲಲ್ಲಿಗೆ. ಲಟ್ಸು. ನಾನ್ ನಿನಗೆ ಇಂಡಿಯಾ ಮ್ಯಾಪ್ ಮಾಡು ಅಂತ ಹೇಳಿಲ್ಲ. ಏಷ್ಯತ್ ತನ್ನ ಜೀವನದಲ್ಲಿ ಯಾವುದೂ ಇಂಥ ಕೆಲಸಗಳನ್ನ ಮಾಡೇ ಇಲ್ಲ. ಆದ್ರೆ ಅವಳು ಯಾಕೆ ಅವಳ ಮನೆಗೆ ವಾಪಸ್ ಹೋಗ್ತಾ ಇಲ್ಲ ಅಂತ ಅರ್ಥನೇ ಆಗ್ತಾ ಇಲ್ಲ ನನಗೆ. ನೀವೇ ಅನಾವಶ್ಯಕವಾಗಿ ಕಷ್ಟಪಡ್ತಾ ಇದ್ದಾಳೆ. ಈ ಕಡೆ ಬಾ ನೀನು. ಈ ತರ ಗುಂಡುಕ್ ಮಾಡ್ಕೋಬೇಕು. ಹಸಿ ಹಿಟ್ಟು ಹಾಕೊಂಡು ಈ ತರ ಲಟ್ಟಿಸ್ಬೇಕು. ಆಮೇಲೆ ಇದನ್ನ ಎತ್ಕೊಂಡು ಹಂಚಿನ ಮೇಲೆ ಹಾಕ್ಬೇಕು. ಆಮೇಲೆ ಈ ಚಿಮಟಾಯಿಂದ ಹಿಂದೆ ಮುಂದೆ ಮಾಡಿ ಬೇಯಿಸ್ತಾ ಇರ್ಬೇಕು. ಚೆನ್ನಾಗ್ ಬಂತು ತಾನೆ? ಹೇಗ್ ಹೇಳಿದ್ನೋ ಹಾಗೆ ಮಾಡು. ಇದನ್ನೆಲ್ಲ ಮಾಡೋದ್ರಿಂದ ಏನ್ ಸಿಗುತ್ತೆ ನಿನಗೆ? ಗಾಯಗಳು, ನೋವು ಅಷ್ಟೇ ಸಿಗೋದು. ಯಾಕೆ ಅರ್ಥ ಮಾಡ್ಕೋತಲ್ಲ? ಈ ಜಾಗ ನಿನಗೆ ಸರಿಯಾದ್ದಲ್ಲ. ನಿಮ್ಮ ಮನೆಗೆ ಹೊರಟೋಗಿ ಈಶಾ ಅವರೇ, ಪ್ಲೀಸ್ ಹೊರಟೋಗಿ. ಸುಡ್ತಾ ಇದೆ. ಅಯ್ಯೋ, ಯಾವ ತರ ಸುಟ್ಟು ಹಾಕಿದ್ಯಾ?
ಅದ್ಗೆ ನೀವ್ ಯಾಕೆ ಇಷ್ಟು ದೊಡ್ಡ ಸುಳ್ಳು ಹೇಳಿದ್ರಿ? ಅದ್ಗೆ ಹೇಳಿ ಯಾಕೆ ಹೇಳಿದ್ರಿ? ಯಾಕೆ ಯಾಕೆ ಅಂದ್ರೆ ನಾನು ಹೆದರ್ ಬಿಟ್ಟಿದ್ದೆ ಆರವ್. ಅಪ್ಪನ್ ಖುಷಿ ನೋಡಿ ಹೆದರ್ ಬಿಟ್ಟಿದ್ದೆ. ಅರ್ಶನದ ಶಾಸ್ತ್ರ ದಿನ ನನ್ನ ಆರೋಗ್ಯ ಸರಿ ಇರ್ಲಿಲ್ಲ. ಅವಾಗ ಅಜ್ಜಿ ತಪ್ಪು ತಿಳ್ಕೊಂಡ್ರು ನಾನು ಪ್ರೆಗ್ನೆಂಟ್ ಅಂತ. ಅದ್ಗೆ 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 ಎದ್ದೇಳಿ ಅದ್ಗೆ ಅದ್ಗೆ. ನಾನು ತುಂಬಾ ಯೋಚನೆ ಮಾಡಿದೆ, ಚೆಕಪ್ ಮಾಡಿಸಿ ಡಾಕ್ಟರ್ ಹತ್ರ ರಿಪೋರ್ಟ್ ತಗೊಳ್ಳೋಣ ಅಂತ. ಆದ್ರೆ ಅಜ್ಜಿ ಇದ್ಯಾವುದಕ್ಕೂ ಒಪ್ಲೇ ಇಲ್ಲ. ಆದ್ರೂ ನಾನು ಯಾರಿಗೂ ಗೊತ್ತಿಲ್ಲದೆ ಹೋದೆ. ಆದ್ರೆ ರಿಪೋರ್ಟ್ ಬಂದಾಗ ಆರವ್ ನಾನು ಎಲ್ರಿಗೂ ಸತ್ಯ ಹೇಳ್ಬೇಕು ಅನ್ಕೊಂಡೆ. ಆದ್ರೆ ನನಗ್ ಧೈರ್ಯನೇ ಬರ್ಲಿಲ್ಲ. ನಿನ್ಗಂತೂ ಚೆನ್ನಾಗ್ ಗೊತ್ತಿದೆ ಅಲ್ವಾ ಅಪ್ಪನ ಬಗ್ಗೆ. ಅಪ್ಪ ಅವ್ರ ಮಗಳ ಜೊತೆನೆ ಹೀಗ್ ನಡ್ಕೋತಾರೆ ಅಂದ್ರೆ, ಮತ್ತೆ ಅವಳಿಗೆ ಇಷ್ಟು ಕಷ್ಟ ಕೊಡ್ತಾರೆ ಅಂತ ಹೇಳಿದ್ರೆ, ಮತ್ತೆ ನಾನು ಅವ್ರ ಸೊಸೆ. ನಾನ್ ನಿನ್ ಕೈ ಮುಗಿತೀನಿ. ನಾನ್ ನಿಮ್ಮಿಬ್ಬರಿಗೂ ಕೈ ಮುಗಿದ್ ಕೇಳ್ಕೊತೀನಿ. ಪ್ಲೀಸ್ ಅಪ್ಪಂಗೇನು ಹೇಳ್ಬೇಡಿ, ಯಾರಿಗೂ ಏನು ಹೇಳ್ಬೇಡಿ ಪ್ಲೀಸ್. ಆದ್ರೆ ಖುಷ್ಬು ಅವರೇ, ಈ ವಿಷಯ ಎಷ್ಟ್ ದಿನ ಅಂತ ಮುಚ್ಚಿಡಕ್ಕಾಗತ್ತೆ? ಅಂದ್ರೆ ಒಂದಲ್ಲ ಒಂದಿನ ಇದು ಗೊತ್ತಾಗೋ ವಿಷಯನೇ. ನೋಡಿ, ಯಾವಾಗ ಗೊತ್ತಾಗುತ್ತೋ ಅವಾಗ ಗೊತ್ತಾಗ್ಲಿ. ಅಲ್ಲಿ ತನಕ ನೀವು ಸುಮ್ನಿರಿ. ನೀವಿಬ್ರು ಏನು ಹೇಳಕ್ ಹೋಗ್ಬೇಡಿ ಪ್ಲೀಸ್. ನಾನ್ ನಿಮ್ ಕೈ ಮುಗಿತೀನಿ ನಿಮ್ಮಿಬ್ಬರಿಗೂ. ಪ್ಲೀಸ್ ಅದ್ಕೆ, ಏನು ಹೇಳ್ಬೇಡಿ. ಅದ್ಕೆ. ನಾವ್ ಯಾರಿಗೂ ಏನು ಹೇಳೋದಿಲ್ಲ. ಅಷ್ಟುಗಳಿಗೆ ಏನು ಅರ್ಥ ಆಗ್ತಾ ಇಲ್ಲ ಅನ್ಸುತ್ತೆ. ಸುಮ್ಮನೆ ಹಠ ಮಾಡ್ತಾ ಇದ್ದಾಳೆ. ಅವಳು ಬೇಕು ಅಂತಾನೆ ಇಲ್ಲಿ ಉಳ್ಕೋತಾ ಇದ್ದಾಳೆ. ಇದು ಸಾಲದು ಅಂತ ಯಜಮಾನರು ಪದೇ ಪದೇ ಫೋನ್ ಮಾಡಿ ಈಶಾ ಯಾವಾಗ ಮನೆಗೆ ಬರ್ತಾಳೆ ಅಂತ ಕೇಳ್ತಾ ಇದ್ದಾರೆ. ಅಲ್ಲಿ ನೋಡಿದ್ರೆ ನಮ್ಮ ದೊಡ್ಡಮ್ಮ ಈಶಾನ ಮನೆಯಿಂದ ಕಳ್ಸಕ್ ನೋಡ್ತಿದ್ದಾರೆ. ಏನ್ ಮಾಡ್ಬೇಕು ಅರ್ಥ ಆಗ್ತಾ ಇಲ್ಲ. ತಲೆ ಎಲ್ಲ ಕೆಟ್ಟು ಗೊಬ್ಬರ ಹಾಕೋತಿದೆ ನನ್ಗೆ. ಇವ್ಳು ಪಡ್ತಿರೋ ಕಷ್ಟ ನೋಡಿ ನನಗೆ ಕಷ್ಟ ಆಗ್ತಾ ಇದೆ. ಓ, ನಮ್ ಸೂರಜ್ ಅಣ್ಣಂಗೆ ನೋವಾಗ್ತಾ ಇದೆ, ಪಾಪ ಸಂಕಟ ಆಗ್ತಾ ಇದೆ ಅಲ್ವಾ? ಇಲ್ಲಿ ಅಲ್ವಾ? ನಾನ್ ನಿನಗೆ ಇಂಡಿಯಾ ಮ್ಯಾಪ್ ಮಾಡು ಅಂತ ಹೇಳಿಲ್ಲ. ಕರೆಕ್ಟ್ ತಾನೆ? ಈ ನಿನ್ ಮಾತುಗಳನ್ನ ನಿಲ್ಲಿಸ್ಲಿಲ್ಲ ಅಂದ್ರೆ ನಿನ್ ಹಲ್ಗಳನ್ನೆಲ್ಲ ಅಯ್ಯೋ ಸೂರಜಣ್ಣ, ಉದುರಿಸ್ಬಿಡ್ತೀನಿ. ನೋವಾಗ್ತೈತಣ್ಣ. ನಾನ್ ನಿಮ್ಗೆ ಚಾಣಕ್ಯ ನೀತಿ ಹೇಳ್ತಾ ಇದ್ದೆ, ಸಾಮವೇದ ದಂಡ ಭೇದ. ಏನ್ ಹೇಳ್ತಾ ಇದ್ಯೋ? ನಾನ್ ನಿಮ್ಗೆ ಉಪಾಯ ಹೇಳ್ತಿದ್ದೆ, ಸಾಮ ವೇದ ದಂಡ ಭೇದ. ನಾನ್ ಹೇಳ್ದಂಗ್ ಮಾಡಿದ್ರೆ ದೊಡ್ಡ ದೊಡ್ಡ ಮ್ಯಾಟ್ರ್ಗಳು ಹಿಂಗ್ ಸಾಲ್ವ್ ಆಗ್ಬಿಡ್ತವೆ. ಮೊದಲನೇದು ಶಾಂತವಾಗಿರ್ಬೇಕು, ಅಂದ್ರೆ ಪ್ರೀತಿಯಿಂದ ಮಾತಾಡಿ ಮ್ಯಾಟ್ರನ್ನ ಸಾಲ್ವ್ ಮಾಡ್ಕೊಂಡ್ಬಿಡ್ಬೇಕು. ಒಂದ್ಸಲ ಟ್ರೈ ಮಾಡಿ ನೋಡಿ. ಅಂದ್ರೆ ಫ್ರೆಂಡ್ಶಿಪ್ ಮಾಡ್ಕೋಬೇಕು, ಆರಾಮಾಗಿ ಪ್ರೀತಿಯಿಂದ ಶಾಂತಿಯಾಗಿ ಅರ್ಥ ಮಾಡಿಸಿ ಅತ್ತಿಗೆಗೆ. ಅಂದ್ರೆ 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 ಇಶಾ ಅವ್ರಿಗೆ ನಿಜ ಹೇಳ್ತಿದ್ದೀನಣ್ಣ. ನಾವು ಹೊಡೆದು ಬೈದು ಹೆದರ್ಸಿ ಅಂಗಡಿನ ಖಾಲಿ ಮಾಡಿಸ್ಬೋದು, ಆದ್ರೆ ನಿಮ್ ಮ್ಯಾಟ್ರಲ್ಲಿ ಫ್ರೆಂಡ್ಶಿಪ್ ಕೆಲ್ಸಕ್ಕೆ ಬರೋದು. ಸತ್ಯ ಹೇಳ್ತಾ ಇದೀನಿ, ಇದು ಬಂಟಿದ್ದು ಗ್ಯಾರಂಟಿ. ಅಮ್ಮ ಹೇಳಿದ್ರು ಪಾತ್ರೆ ತೊಳೆದು ಕಿಚನ್ ಕ್ಲೀನ್ ಆದ್ಮೇಲೆ ನಿಮ್ ಕೈಯಿಂದ ಮಾಡಿರೋ ಈ ಹಪ್ಪಳದ ತರ ಇರೋ ರೊಟ್ಟಿ ತಿನ್ಬೇಡಿ. ಗುಡ್ ನೈಟ್.
ಎದ್ದೇಳಿ, ನನ್ ಜೊತೆ ಬನ್ನಿ. ಎಲ್ಲಿಗೆ? ನನ್ ಜೊತೆ ಬಂದ್ರೆ ಅಲ್ವಾ ಗೊತ್ತಾಗೋದು, ಬನ್ನಿ. ಆದ್ರೆ ಸರ್ಲಾ ಆಂಟಿ ಕಿಚನ್ ಅಲ್ಲಿ ತುಂಬಾ ಕೆಲ್ಸ ಇದೆ. ಅಯ್ಯೋ, ಬಂದ್ಮೇಲೆ ಕೂಡ ಇದನ್ನೆಲ್ಲ ಮಾಡ್ಕೋಬಹುದಲ್ವಾ? ಈಗ ನಾನು ಹೇಳ್ತಿರೋ ಮಾತನ್ನ ಸೈಲೆಂಟ್ ಆಗಿ ಕೇಳಿಸ್ಕೊಳ್ಳಿ, ಸುಮ್ಮನೆ ಬನ್ನಿ. ಸರ್ಲಾ ಆಂಟಿ ಏನಾದ್ರೂ ಇದೆಲ್ಲಾನು ಹೀಗಿರೋದ್ ನೋಡಿದ್ರೆ ಹಾಗಾದ್ರೆ ಬರಲ್ಲ ಅಂತ ಆಯ್ತು. ನಾನ್ ಬರಲ್ಲ. ಒಂದ್ಸಲ ಯೋಚನೆ ಮಾಡಿ. ಯೋಚನೆ ಮಾಡ್ದೆ. ಖಂಡಿತ ಬರಲ್ವಾ? ಹಾ, ಖಂಡಿತ. ಅಯ್ಯೋ, ಬನ್ನಿ. ಬನ್ನಿ. ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ತಗೊಳ್ಳಿ, ಇದನ್ನ ತಿನ್ನಿ. ಇವನ್ ಇಷ್ಟೊಂದು ಯಾಕೆ ಬದಲಾದ? ಫ್ರೆಂಡ್ಶಿಪ್ ಮಾಡ್ಕೊಳ್ಳಿ, ಆಗ್ಲೇ ಅದಕ್ಕೆ ಈ ಮನೆಯಿಂದ ಹೋಗೋದು. ಏನಾಯ್ತು? ಇಲ್ಲ, ಇದು ಕನ್ಸಲ್ಲ ತಾನೆ ಅಂತ ಯೋಚಿಸ್ತಿದ್ದೆ. ತಿನ್ನಿ. ಇವನಿಗೆ ಗೊತ್ತಿತ್ತು ನನಗೆ ಹಸುವಾಗ್ತಿದೆ ಅಂತ. ನೀನು ತಿನ್ನು. ಈಶವ್ರೆ, ಏನಾಯ್ತು? ಯಾಕೆ ಹೇಳ್ತಾ ಇದ್ರ? ಯಾರಾದ್ರೂ ಏನಾದ್ರು ಅಂದ್ರ? ಏಯ್, ಖಾರ ಜಾಸ್ತಿ ಹಾಕಿದೇನೋ? ಅದು ಖಾರ ಹಾಕಿಲ್ವಂತೆ ನೀವು? ನನ್ನ ಲೈಫ್ ತುಂಬಾ ಮೆಣಸಿನ್ಕಾಯಿ ಇದೆ. ಇಲ್ಲಿ ನೋಡಿ, ಈ ಪಾಸ್ತಾ ಎಷ್ಟು ಟೇಸ್ಟಿ ಆಗಿದೆ. ಆದ್ರೆ ನಾನ್ ಮನೇಲಿ ಮಾಡಿರೋ ಚಪಾತಿ ತುಂಬಾ ಕೆಟ್ಟದಾಗಿತ್ತು. ಹೌದಲ್ವಾ? ನಾನ್ ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಅಡ್ಗೆ ಮಾಡೋದು ಬರೀ ಕಷ್ಟ ಅಲ್ಲ, ತುಂಬಾನೇ ಕಷ್ಟ ಅಂತ. ಸರ್ಲಾ ಆಂಟಿ ಬರೀ ನಂಗ್ ಚಪಾತಿ ಮಾಡೋದಕ್ಕೆ ಹೇಳಿದ್ರು. ಅದನ್ ಕೂಡ ನಾನ್ ಸರಿಯಾಗಿ ಮಾಡ್ಲಿಲ್ಲ. ಆದ್ರೆ ನೋಡ್ತಾ ಇರು, ಒಂದಿನ ನಾನು ನಿಜವಾಗ್ಲೂ ವರ್ಲ್ಡ್ ನ ಬೆಸ್ಟ್ ಚಪಾತಿ ಮಾಡ್ತೀನಿ. ನಿಜವಾಗ್ಲೂ. IAS ಅಂದ್ರೆ ಏನು ಅಂತ ಗೊತ್ತಾ? ಒಬ್ರು ಕಂಡಿರೋ ಕನಸನ್ನ ಮುರಿದು ಹಾಕ್ತಾ ಇದ್ಯಾ? ನಿನಗೆ ಗೊತ್ತಾ ಕಷ್ಟ ಪಡೋದು ಅಂದ್ರೆ ಏನು, ಕಟ್ಟಿರೋ ಕನಸಿನ ಬೆಲೆ ಏನು ಅಂತ? ಇವಳ ಜೀವನದ ಗುರಿನೇ ಮರ್ತು ಹೋಗಿದ್ದಾಳಲ್ಲ. ಈಗ ಇವಳ ಜೀವನದಲ್ಲಿರೋ ದೊಡ್ಡ ಗುರಿ ಅಂದ್ರೆ ಚಪಾತಿ ಹಿಟ್ಟು ಕಲ್ಸೋದು. ಬಂಟಿ ಕರೆಕ್ಟಾಗಿ ಹೇಳ್ದ, ಇವಳನ್ನ ಫ್ರೆಂಡ್ ಮಾಡ್ಕೊಂಡು ನಮ್ಮ ಕೆಲಸ ಮಾಡಿಸ್ಕೋಬೇಕಂತ.
ಇವನ್ ಜೀವನಕ್ಕೆ ಇದು ಯಾವುದು ಸೆಟ್ ಆಗೋದೇ ಇಲ್ಲ. ಇವಳನ್ನಿಂದ ಕಳಿಸ್ಬೇಕಷ್ಟೇ. ತಿನ್ಬೇಕಾದ್ರೆ ತಿನ್ನೋದ್ರ ಕಡೆ ಅಷ್ಟೇ ಯೋಚನೆ ಇರಬೇಕು. ಮಿಕ್ಕಿದನ್ನೆಲ್ಲ ಮರ್ತು ಹೋಗ್ಬೇಕು. ಸರಿನಾ? ತಗೊಳ್ಳಿ, ತಿನ್ನಿ ತಿನ್ನಿ ತಿನ್ನಿ. ನೀವು ಹಸ್ಕೊಂಡಿರ್ತೀರಲ್ವಾ? ಬೇಡ, ನೀನ್ ತಿನ್ನು. ಅದು ನೀವು ಮನೇಲಿ ಚಪಾತಿ ಮಾಡ್ತಿರಲ್ಲ, ಅದನ್ನ ತಿಂದ್ಮೇಲೆ ಊಟದ ಮೇಲೆ ಇರೋ ಆಸೆನೇ ಹೊರಟೋಯ್ತು, ಹೊಟ್ಟೆ ತುಂಬ ಹೋಯ್ತು. अजब है कहानी, गजब है फसाना, है रिश्ता ये कैसा किसी ने न जाना, अलग है मिजाज एक दूजे से बिल्कुल, पर चल रहा कारवां, ये कारवां। एक है ज़मीन, एक है आसमां, दोनों से जुड़ा, रहते हैं दोनों साथ साथ, पर लंबी है दूरी। ನೀನ್ ರೌಡಿನೇ ಆಗಿರ್ಬೋದು, ಆದ್ರೆ ಮಾನವೀಯತೆ ತುಂಬಾ ತುಂಬಿದೆ. ನಾನು ಕಷ್ಟದ ದಾರಿ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತ ಗೊತ್ತು. ಆದ್ರೆ ಈ ದಾರಿನಲ್ಲಿ ನೀನ್ ನನ್ನ ಸ್ನೇಹಿತ ಆದ್ರೆ ಒಂದಿನ ಎಲ್ಲಾನು ಸರಿ ಹೋಗುತ್ತೆ. ಅಯ್ಯೋ ಉಡುಪಿ ಶ್ರೀಕೃಷ್ಣ. ಸೂರಜ್, ನೀನ್ ಇವಳ ಜೊತೆಗೆ ಇಲ್ಲೇನ್ ಮಾಡ್ತಿದ್ಯಾ? ಅದು ನಾನು ಅದು 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 ನಾನು ಏನ್ ನೋಡಕ್ ಬಂದೆ ಅಂದ್ರೆ ತಾಯಮ್ಮ, ಅದು ಸರಿ ಕೆಲಸ ಮಾಡ್ತಿದ್ಯಾ ಇಲ್ವೋ, ಬೇರೆ ಏನಾದ್ರು ತೊಂದರೆ ಕೊಟ್ಟಿದ್ದೀನೋ ನೋಡಕ್ ಬಂದೆ. ಬೆಳಗ್ಗೆಯಿಂದ ತುಂಬಾ ಕಷ್ಟ ಕೊಟ್ಲಲ್ವಾ ಅವಳು? ಉಡುಪಿ ಶ್ರೀಕೃಷ್ಣನ್ ಮೇಲಾಣೆ, ಇನ್ನೇನಾದ್ರೂ ಹಾಳ್ ಮಾಡ್ಬೇಕಲ್ಲ ಇವಳು. ಅವಾಗ ತೋರಿಸ್ತೀನಿ ಇವಳಿಗೆ. ಹಾ, ಹೋಗ್ಲಿ, ನನ್ ಗಂಟ್ಲು ಒಣಗ್ತಿತ್ತು, ಅದಕ್ಕೆ ನೀರ್ ತಗೊಂಬರಕ್ ಹೋಗ್ತಿದ್ದೆ. ಬನ್ನಿ ಬನ್ನಿ ಎಲ್ಲಿಗೆ? ಬನ್ನಿ, ಬಂದ್ರೆ ತಾನೇ ಗೊತ್ತಾಗದ್ ನಿಮ್ಗೆ. ಆದ್ರೆ ಸರ್ಲಾ ಆಂಟಿ ಕಿಚನ್ ಅಲ್ಲಿ ತುಂಬಾ ಕೆಲಸ ಇದೆ. ಕಿಚನ್ ಎಲ್ಲ ಹಾಳಾಗಿದೆ. ತಾಯಮ್ಮ ನೋಡ್ಬಿಟ್ರಂತೂ ಈಶಾನ ಸಾಯಿಸೇ ಬಿಡ್ತಾಳೆ. ತಾಯಮ್ಮ, ನೀನ್ ಕಿಚನ್ ಕಡೆ ಹೋಗ್ಬಾರ್ದು. ಯಾಕೆ? ನಿನ್ ಕಾಲಿಗೆ ಏಟಾಗಿದೆ ಅಲ್ವಾ, ನೀನ್ ನಡ್ಕೊಂಡು ಹೋದ್ರೆ ಕಾಲೇನಾದ್ರೂ ನೋವು ಬರ್ಬೋದು ಅಂತ. ನಿನ್ಗೇನಾದ್ರೂ ಬೇಕಂದ್ರೆ ನಾನ್ ತಂದು ಕೊಡ್ತೀನಿ, ನೀನ್ ಆರಾಮಾಗಿ ರೆಸ್ಟ್ ತಗೋ. ಈಗಲೇ ತಗೊಂಡ್ ಬರ್ತೀನಿ. ಈಗಲೇ ತಗೊಂಡ್ಬಂದೆ. ತಗೋ ತಗೋ ತಗೋ, ನೀರು ಕುಡಿ. ತಗೋ ತಗೋ ಕುಡಿ. ಓಕೆನಾ? ಹೇ ಉಡುಪಿ ಶ್ರೀಕೃಷ್ಣ, ನಾನ್ ಸೋತೆ. ಚಿನ್ನದಂತ ಮಗ ಸಿಕ್ಕಿದಾನೆ ನನಗೆ. ಆದ್ರೆ ಕರ್ಮಕಾಂಡ ಇವನ್ ಜೀವನದಲ್ಲಿ ಇವಳು ಹೇಗೆ ಬಂದೋ ಗೊತ್ತಿಲ್ಲ. ಏನಾಯ್ತು? ಗಾಯ. ಅದು ಗಾಯ ಆಗಿರೋ ಜಾಗದಲ್ಲಿ ಮೆಣಸಿನ್ಕಾಯಿ ತಾಕ್ತು.
ನಾನು ಬ್ಯಾಂಡೆಡ್ ತಗೊಂಡ್ಬರ್ತೀನಿ. ಓಕೆ, ತಗೊಳ್ಳಿ. ನಿಜವಾಗ್ಲೂ ಈ ಫ್ರೆಂಡ್ಶಿಪ್, ಈ ಸಂಬಂಧ ಹೇಗೋ ಒಂದು ಮ್ಯಾನೇಜ್ ಮಾಡಿದ್ವಿ. ಥ್ಯಾಂಕ್ ಯು. ಈಶಾ ಅವ್ರೆ, ಏನ್ ಮಾಡ್ತಾ ಇದೀರ ನೀವು? ಪ್ಲೀಸ್ ಮೇಲ್ ಮಲ್ಕೊಳ್ಳಿ, ನಿಮ್ಗೆ ಅಭ್ಯಾಸ ಇಲ್ವಲ್ಲ. ನಾನು ಕೆಳಗಡೆ ಮಲ್ಕೋತೀನಿ. ಪರವಾಗಿಲ್ಲ, ನಾನು ಕೆಳಗೆ ಮಲ್ಕೋತೀನಿ. ಅಲ್ಲ, ಹೇಳ್ತಾ ಇದೀನಲ್ಲ, ಪ್ಲೀಸ್ ನೀವು ಮೇಲ್ ಮಲ್ಕೊಳ್ಳಿ, ನಾನು ಕೆಳಗೆ ಅಯ್ಯೋ, ಮಲ್ಕೋತೀನಿ. ನಾನು ಹೇಳ್ದೆ ಅಲ್ವಾ ಅಡ್ಜಸ್ಟ್ ಹೇಗ್ ನೀವು ಮಾಡ್ಕೋತೀನಿ ಅಂತ. ಕೆಳಗಡೆ ಮಲ್ಕೊಂಡು ನಾನು ಅಡ್ಜಸ್ಟ್ ಮಾಡ್ಕೋತೀನಿ. ಒಂದು ಐಡಿಯಾ ಇದೆ ನನ್ನ ಹತ್ರ. ಏನು? ವೇಟ್. तू ना जरा सा भी मेरी तरह, ना कहीं से मैं तेरी तरह, मिलके भी दोनों हैं अजनबी, कैसी है ये दास्तां ये ಹೇ ಪ್ರಭು, ನಿನ್ಗಂತೂ ಗೊತ್ತೇ ಇದೆ ನಾನು ಬ್ರಹ್ಮಚಾರಿ. ಮತ್ತೆ ಈ ನಿನ್ ಗಂಟೆ ನನ್ನ ಎಚ್ಚರಿಸ್ತಾ ಇರುತ್ತೆ. ವಾ, ಒಪ್ಕೊಳ್ಳೇಬೇಕು, ನಿಮಗ್ ತುಂಬಾ ಬುದ್ಧಿ ಇದೆ. ತುಂಬಾನೇ ಇದೆ, ಕೆಲ್ಸ ಇನ್ನೂ ಬಾಕಿ ಇದೆ. अजब है कहानी, गजब है फसाना, ಗುಡ್ ನೈಟ್. रिश्ता ये कैसा ಗುಡ್ ನೈಟ್. न जाना, अलग है मिजाज एक दूजे से बिल्कुल, पर चल रहा कारवां ये कारवां. ಹಲೋ. ಹಾ ಸೂರಜಣ್ಣ, ನೀನ್ ಸರಿಯಾಗಿ ಹೇಳ್ದೆ. ಸಾಮಾನ್ಯವಾಗಿ ಮಾಡೋಕ್ಕಾಗದಿರೋ ಎಲ್ಲ ಕೆಲಸಗಳನ್ನು ಒಬ್ಬ ಫ್ರೆಂಡ್ ಆಗಿ ಮಾಡಬಹುದು ಅಂತ ನೀನ್ ಹೇಳಿದ್ಯಲ್ಲ. ಆ ಟೆಕ್ನಿಕ್ ಯೂಸ್ ಮಾಡಿದ್ಮೇಲೆ ಅವಳು ಮಾತಾಡಿದ್ಲು, ಥ್ಯಾಂಕ್ಸ್ ಕೂಡ ಹೇಳಿದ್ಲು, ಗುಡ್ ನೈಟ್ ಕೂಡ ಹೇಳಿದ್ಲು. ಇವಾಗ ಓ ಬ್ರಹ್ಮಚಾರಿ, ಮೊದಲನೇ ದಿನಕ್ಕೆ ಫ್ರೆಂಡ್ಶಿಪ್ಪಾ? ಸೂಪರು ಅಣ್ಣ. ಕೇಳಿ, ಈ ಫ್ರೆಂಡ್ಶಿಪ್ಪೇ ಮುಂದಿನ ಎಲ್ಲಾ ಬಾಗಿಲನ್ನು ಓಪನ್ ಮಾಡುತ್ತೆ. ಈಗ ಇಶಾನ ಈಸಿಯಾಗಿ ಯಜಮಾನ್ ಹತ್ರ ಕಳಿಸ್ಬಹುದಲ್ವಾ? ಆರಾಮಾಗಿ ಅವ್ರನ್ನ ರಪ್ಪರ್ ಮನೆಗೆ ಕಳಿಸ್ಬೋದು. ಇದು ಬಂಟಿದ್ ಗ್ಯಾರಂಟಿ. ಬಾಯ್. ಏನೋ ಅಲಾರಂ ಹೊಡೆದ ತಕ್ಷಣ ಎದ್ದೋಳೋ ತರ ಈ ಮಹಾರಾಣಿ ದೊಡ್ಡದಾಗ ಅಲಾರಂ ಬೇರೆ ಇಟ್ಕೊಂಡ್ಲು. ಈ ಅಲಾರಂ ತಲೆ ಕೆಡಿಸ್ತಾ ಇದೆ. ಅಯ್ಯೋ, ನಿಲ್ಸು ನಿಲ್ಸು, ಯಾಕೆ ಈ ತರ ಗಂಟೆ ಹೊಡಿತಾ ಇದ್ಯಾ? ನಾನೇನು ಹೊಡಿತಾ ಇಲ್ಲ, ಆ ಅಲಾರಂ ಆಗ್ಲಿಂದ ಹೊಡ್ಕೋತಾ ಇದೆ. ಎಷ್ಟು ತಿಂದ ಹೊಡ್ಕೋತಾ ಇದೆ, ಕೇಳಿಸ್ತಾ ಇಲ್ವಾ? ಓ
ಗಾಡ್, ನಾನು 7:30ಗೆ ಅಲಾರಾಮ್ ಇಟ್ಕೊಂಡಿದ್ದೀನಿ. ನಾನು ಹೋಗ್ಬೇಕು, ಲೇಟ್ ಆಯ್ತು. ಯಾವುದಕ್ಕೆ ಲೇಟ್ ಆಗ್ತಿದೆ? ಯಾವ ತರ ಸ್ಟಾರ್ಟ್ ಮಾಡ್ಬೇಕು ನಾನು? ಮೊದಲು ಈ ಥರ ಗುಂಡಕ್ಕೆ ಮಾಡ್ಕೊಬೇಕು, ಹಿಟ್ಟಿಗೆ ಹತ್ಕೋಬೇಕು, ಆಮೇಲೆ ಈ ಥರ ಲಟ್ಟಿಸ್ಬೇಕು, ಆಮೇಲೆ ಚಿಮಟದಿಂದ ಹಿಂದೆ ಮುಂದೆ ಬೇಯಿಸ್ಕೋಬೇಕು. ಚೆನ್ನಾಗಿ ಬಂತು ತಾನೆ? ಅಣ್ಣ ಅಣ್ಣ, ಆಚೆ ಅಲ್ಲ ಒಳಗೆ. ಏನ್ ಹೇಳ್ತಾ ಇದ್ಯಾ? ಅಯ್ಯೋ ಒಳಗೆ ಪ್ಲೀಸ್. ಅಯ್ಯೋ ಅತ್ಗೆ, ಫ್ರೆಂಡ್ಶಿಪ್ಪು ಪ್ಲೀಸ್ ಪ್ಲೀಸ್. ನಾನು ಹೇಗೆ? ತಾಯ ಮೇಲೆ ಹೋದ್ರು. ತಾಯಮ್ಮ ರಿಯಾ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಆದ್ರೆ ಅವ್ರು ಬರೋದಕ್ ಮುಂಚೆ ನಾನು ಇಲ್ಲಿ ಚಪಾತಿ ಮಾಡ್ಬೇಕಿತ್ತು. ಆದ್ರೆ ನಂಗೆ ಹಿಟ್ ಕಲ್ಸಕ್ಕೆ ಬರ್ತಿಲ್ಲ. ನಿನ್ ಹತ್ತು ಮಾತ್ರಕ್ಕೆ ಹಿಟ್ಟು ಕಲ್ಸಾಗಲ್ಲ, ಚಪಾತಿ ರೆಡಿ ಆಗಲ್ಲ. ಮೊದಲು ನನ್ನ ಮಾತು ಕೇಳಿ ಈ ಅಳೋದನ್ನ ನಿಲ್ಸಿ, ಅದಾದ್ಮೇಲೆ ನಾನು ಚಪಾತಿ ಹೇಗ್ ಮಾಡೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಈ ಹುಡುಗಿ ಏನ್ ಮಾಡ್ತಾಳೆ ಅಂತ ಗೊತ್ತಿಲ್ಲ. ಎಲ್ಲಾ ಕೆಲ್ಸಾನು ನನ್ ಕೈಲೇ ಮಾಡಿಸ್ತಾರೆ. ಇದು ಮಾಡು, ಅದ್ ಮಾಡು. ಎರಡು ಪ್ಲೇಟ್ ಪಾಸ್ತಾ. ಸೂರಜ್ ಪಾಸ್ತಾ ತಿನ್ನಕ್ ಯಾರ್ ಜೊತೆ ಹೋಗಿದ್ದ? ಆ ಇನ್ನೊಂದ್ ಪ್ಲೇಟು ಆ ಮಹಾರಾಣಿಗಲ್ಲ ತಾನೆ? ಮೊದಲು ಹಸಿಟ್ಟಿಗೆ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬೇಕು. ಹಾಕೊಂಡ್ವಾ? ಅದಾದ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಬೇಕು. ಅದಾದ್ಮೇಲೆ ಇದನ್ನ ನಿಧಾನವಾಗಿ ಮಿಕ್ಸ್ ಮಾಡಬೇಕು. ಈಗ ಫುಟ್ಬಾಲ್ ಹಾಗೆ ಚಪಾತಿ ಹಿಟ್ಟು ರೆಡಿ ಆಗಿರುತ್ತೆ. ಈ ಫುಟ್ಬಾಲ್ ಇಂದ ಸ್ವಲ್ಪ ತಗೊಂಡು ಅದ್ರಲ್ಲಿ ಮಾಡಬೇಕಾಗಿರೋದೆ ಈ ಪುಟ್ಟದಾಗಿರೋ ಬಾಲ್. ಅದಾದ್ಮೇಲೆ ನಾವು ಆ ಚಪಾತಿ ಮಣೆ ತಗೊಳ್ಳಿ. ಹಾ, ಹಿಟ್ಟನ್ನ ಇದ್ರ ಮೇಲೆ ಹಾಕಿ ಹೀಗೆ ಪ್ರೆಸ್ ಮಾಡಬೇಕು. ಹೀಗೆ ಮಾಡ್ಬೇಕಾದ್ರೆ ಕೇರ್ಫುಲ್ ಆಗಿ ಮಾಡಬೇಕು, ಜಾಸ್ತಿ ಪ್ರೆಷರ್ ಹಾಕಬಾರ್ದು. ಇವಾಗ ಗ್ಯಾಸ್ ಆನ್ ಮಾಡಬೇಕು. ಈಗ ನಮಗ್ ಬೇಕಾಗಿರೋ ರುಚಿಯಾಗಿರೋ ಚಪಾತಿ ರೆಡಿ ಆಯ್ತು. ವಾ, ಥ್ಯಾಂಕ್ ಯು. ನೀನ್ ತುಂಬಾ ಒಳ್ಳೆ ಟೀಚರ್. ಇದೇ ಒಳ್ಳೆ ಸಮಯ, ಮನ್ಸಿರೋ ಮಾತನ್ನ ಹೇಳ್ಬಿಡ್ಬೇಕು. ನೋಡಿದ್ರೆ ಅವ್ರೆ, ನಾವು ಕರೆಕ್ಟ್ ಪ್ರಮಾಣದಲ್ಲಿ ನೀರ್ ಹಾಕಿ ಕಲಸಿದ್ದಕ್ಕೆ ಹಿಟ್ ರೆಡಿ ಆಯ್ತು. ಚಪಾತಿ ಹಾಗೆ ಪರ್ಫೆಕ್ಟ್ ರೆಡಿ ಆಗ್ತಿದೆ. ಅದೇ ತರ ರಿಲೇಶನ್ಶಿಪ್ ಅಲ್ಲಿ ಒಳ್ಳೆ ಬಾಂಡಿಂಗ್ ಇದ್ರೇನೆ ಸರಿ ಹೋಗೋದು. ಆ ಬಾಂಡಿಂಗ್ ಇಲ್ಲ ಅಂದ್ರೆ ನೀವು ಎಷ್ಟು ಬೇಕಾದ್ರೂ ಟ್ರೈ ಮಾಡಿ, ಆ ರಿಲೇಶನ್ಶಿಪ್ ಸರಿ ಹೋಗಲ್ಲ. ನನ್ನ ಮನೆ ಮತ್ತೆ ನಿಮ್ ಲೈಫ್ ಸ್ಟೈಲ್ ಮಧ್ಯೆ ಯಾವುದು ಹೊಂದಾಣಿಕೆ ಆಗಲ್ಲ. ತಾಯಮ್ಮ ನಿಮ್ಮನ್ನ ಇಷ್ಟಪಡೋದಿಲ್ಲ, ಇಷ್ಟಪಡೋದಕ್ಕೂ ಆಗಲ್ಲ. ನೀವು ಎಷ್ಟಾದ್ರೂ ಕಷ್ಟಪಡಿ, ಎಷ್ಟಾದ್ರೂ ಪ್ರಯತ್ನ ಪಡಿ, ಅದು ಯಾವುದಕ್ಕೂ ಯಾವ ಅರ್ಥನೂ ಇರಲ್ಲ. ಯಾಕಂದ್ರೆ ಈ ಜಾಗ ಇದೆಯಲ್ಲ, ಇದು ನಿಮ್ಮಂತವ್ರಿಗೆ ಸರಿ ಹೋಗೋದಿಲ್ಲ. ಹಾಗಾಗಿ ಫ್ರೆಂಡ್ ಅನ್ನೋ ಸಲಿಗೆಯಿಂದ ನಾನು ನಿಮ್ಗೊಂದು ಮಾತು ಹೇಳ್ತೀನಿ. ನೀವು ನಿಮ್ಮ ಮನೆಗೆ ಹೊರಟೋಗಿ, ಯಜಮಾನ್ರ ಜೊತೆ ನಾನು ಮಾತಾಡ್ತೀನಿ ಅಷ್ಟೇ. ಇದನ್ನೇ ಹೇಳ್ಬೇಕಂತ ಇದ್ದಿದ್ದು. ಸ್ನೇಹಿತ ಕಷ್ಟದಲ್ಲಿ ಸಹಾಯ ಮಾಡ್ಬೇಕು, ಸೋಲೋದಕ್ಕೆ ಹೇಳ್ಬಾರ್ದು. ನಂಗ್ ಗೊತ್ತು ನನಗ್ ಚಪಾತಿ ಮಾಡೋದಕ್ ಬರ್ತಾ ಇಲ್ಲ, ಈ ಜೀವನ ನಡ್ಸೋಕ್ ಬರ್ತಾ ಇಲ್ಲ ಅಂತ. ಆದ್ರೆ ಒಂದಿನ ಎಲ್ಲ ಸರಿ ಹೋಗುತ್ತೆ. ಈ ಚಪಾತಿ ಕೂಡ ಮತ್ ಜೀವನ ಕೂಡ.
ಅರೆ ವಾ ವಾ ವಾ. ನನಗಂತೂ ವರ್ಷಗಳೇ ಬೇಕಾಯ್ತು ಈ ತರ ರೊಟ್ಟಿ ಮಾಡದ್ ಕಲಿಯಕ್ಕೆ. ಈ ಮಹಾರಾಣಿ ಹತ್ರ ಏನಾದ್ರೂ ಜಾದುಗಿದು ಇದ್ಯಾ ಹೇಗೆ? ಒಂದೇ ದಿನದಲ್ಲಿ ಇಷ್ಟು ಗುಂಡಾಗಿರೋ ರೊಟ್ಟಿನ ಮೆಚ್ಕೋಬೇಕು ಇಶಾ, ನೀನಂತೂ ಫಾಸ್ಟ್ ಲರ್ನರ್. ಪ್ರತಿದಿನ ಒಂದೊಂದು ಕಂಡು ಹಿಡಿತಾ ಇದ್ದಾರೆ, ಆದ್ರೆ ನಮ್ ಸಂಸ್ಕಾರನ ಬಿಡಬಾರ್ದು. ನಮ್ ಸೊಸೆ ಸುಂದರವಾಗಿ ಗುಂಡಾಗಿ ಚಪಾತಿ ಮಾಡಿರೋದನ್ನ ನೋಡಕ್ಕೆ ಖುಷಿ ಆಗುತ್ತೆ. ತಗೋ ಪುಟ್ಟಿ, ಎಲ್ರಿಗೂ ಕೊಡು. ಇವತ್ತು ಅಪ್ಪ ನನ್ನ ಕೈಯಾರೆ ಮಾಡಿರುವಂಥ ಚಪಾತಿನ ತಿಂತಾರೆ ಫೈನಲಿ. ಇದೆ ಇವಳು ಸುಟ್ಟಾಕಿರೋ ಚಪಾತಿ. ಉಡುಪಿ ಕೃಷ್ಣ, ನಾನ್ ಸೋತೆ. ಒಂದೇ ರಾತ್ರಿಲಿ ಯಾರು ಕಲಿಯೋದಿಲ್ಲ ಇಷ್ಟು ಚೆನ್ನಾಗಿ ಚಪಾತಿ ಮಾಡೋದು. ರಾತ್ರಿಗೆ ಯಾರು ಕಲಿಯಲ್ಲ. ಸೂರಜ್, ನೀನು ಕೂಡ ನೀನ್ ಯಾರಿಗೋಸ್ಕರ ಸುಳ್ಳು ಹೇಳದ್ ಕಲ್ತಿದ್ಯಾ? ಈ ಚಪಾತಿಗಳು ಈ ಹುಡುಗಿ ಮಾಡಿದ್ದಲ್ಲ, ಸೂರಜ್ ಮಾಡಿದ್ದು. ನಾವು ಕಷ್ಟಪಟ್ಟು ಬೆವರು ಸುರಿಸಿ ದುಡಿಯೋ ದುಡ್ಡಲ್ಲಿ ತಿನ್ನೋ ಅನ್ನ ತುಂಬ ಇಷ್ಟ ನನಗೆ. ಯಾವುದೋ ರಕ್ತ ದುಡ್ಡಲ್ಲ. ಗುಲಾಬ್ ಸಿಂಗ್ ಕೊಡೋ ಕೆಟ್ಟ ದುಡ್ಡಲ್ಲಿ ತಿನ್ನೋದಕ್ಕಿಂತ ವಿಷ ತಿನ್ನೋದೇ ಬೆಸ್ಟು ಅನಿಸುತ್ತೆ ನನಗೆ. ಬಾ. ತಗೋ ಮಗಳೇ, ತಗೋ. ಮೊದಲನೇ ಸಲ ಖುಷಿಯಾಗಿ ಕೊಡ್ತಾ ಇದ್ದೀನಿ. ಶಭಾಷ್. ನನ್ನ ಸೊಸೆ ಚೆನ್ನಾಗಿ ಚಪಾತಿ ಮಾಡದೇ ಇರ್ಬೋದು, ಆದರೆ ಇದಕ್ಕೆ ಪಟ್ಟಿರೋ ಶ್ರಮ ಹಾಗೂ ನಿಯತ್ತಿನ ರುಚಿ ಇದೆ. ಶಭಾಷ್ ಮಗಳೇ. ಇವಳು ಸುಟ್ಟಾಕಿರೋ ಚಪಾತಿಗಳನ್ನ ಇವಳೇ ತಿನ್ಬೇಕು. ನಿನ್ನೆ ರಾತ್ರಿ ತಿಂದ ಹಾಗೆ. ಅಮ್ಮ, ಇಷ್ಟೊಂದು ಮೋಸ ಹೋಗ್ಬಿಡಿ ನೀವು. ಇವಳು ಈ ರೊಟ್ಟಿನ ನಿನ್ನೆನೂ ತಿಂದಿಲ್ಲ, ಇವತ್ತೂ ತಿಂದಿಲ್ಲ. ಸೂರಜ್ ಇದಾರಲ್ಲ, ಇವಳಿಗೆ ಪಾಸ್ತಾ ಕೊಡ್ಸಿದ್ರು. ನಂಬಿಕೆ ಇಲ್ವಾ ನಿಮ್ಗೆ? ಇಲ್ಲಿ ನೋಡಿ, ಬಿಲ್ ಸೂರಜ್ ಪ್ಯಾಂಟ್ ಜೇಬಲ್ಲಿತ್ತು. ಪಾಸ್ತಾ? ಅಯ್ಯೋ ತಲೆಹಟ್ಟೆ ಹುಡುಗಿ, ಮನೆಯಲ್ಲಿ ಚಿಕ್ಕೋರು ದೊಡ್ಡೋರು ನಿನ್ ಕೈಯಿಂದ ಊಟ ಮಾಡ್ಬೇಕು ಅಂತ ತಯಾರಿದ್ರೆ ನೀನ್ ಯಾವ ಮಹಾರಾಣಿ ಆಗಿದ್ಯಾ? ನಮ್ಗಳ ಕಣ್ಣಿಗೆ ಮಣ್ಣೆರ್ಚಿ ರಾತ್ರಿ ಪಾಸ್ತಾ ತಿನ್ನಕ್ ಹೋಗಿದ್ಯಲ್ಲ. ತಾಯಮ್ಮ ಅದಕ್ಕೆ ತಾಯಮ್ಮ
ಅದು ಈಶಾ ಅವ್ರನ್ನ ನಾನು ಕರ್ಕೊಂಡು ಹೋಗಿದ್ದೆ ಆಚೆ. ಅವರು ಬರೋಕ್ ರೆಡಿ ಇರಲಿಲ್ಲ, ಆದರೂ ಬಲವಂತ ಮಾಡಿ ಕರ್ಕೊಂಡು ಉಡುಪಿ ಕೃಷ್ಣ, ಇದೊಂದೇ ಬಾಕಿ ಇತ್ತು. ನೀನ್ ಈ ಹುಡುಗಿಗೋಸ್ಕರ ಈ ತಾಯಮ್ಮನ ಹತ್ರನೇ ಸುಳ್ಳು ಹೇಳ್ತಾ ಇದೆಯಲ್ಲ. ಎಲ್ಲ ಇವಳೆ ಹೇಳ್ಕೊಟ್ಟಿರ್ಬೇಕು. ಇಲ್ಲ ತಾಯಮ್ಮ, ನೀನ್ ತಪ್ಪು ತಿಳ್ಕೊತಾ ಇದೀಯ. ಆ ಥರ ಏನೂ ಇಲ್ಲ ತಾಯಮ್ಮ. ನಿನ್ನ ಏ ನಾವೆಲ್ಲ ಇಲ್ಲಿ ನೀನ್ ಸುಟ್ಟು ಹಾಕಿರೋ ಚಪಾತಿ ತಿಂತಾ ಇದ್ರೆ ನೀನ್ ಯಾವ ಮಹಾರಾಣಿ? ನಮ್ ಎಲ್ಲರ ಕಣ್ಣಿಗೂ ಮಣ್ಣೆರ್ಚಿ ಪಾಸ್ತಾ ತಿನ್ನಕ್ ಹೋಗಿದ್ಯಾ? ಅಲ್ಲ ಅದ್ಗೆ ಏನ್ ಮಾಡ್ ಭಾವಂದ್ರೆ ನೀವು ಮಧ್ಯದಲ್ಲಿ ಮಾತಾಡಬೇಡಿ. ಇದು ಹೆಂಗಸ್ರ ವಿಷಯ. ಇವಳು ನಮ್ಮ ಮನೆಗ್ ಸೊಸೆ ಆಗಿ ಬಂದಿದ್ದಾಳೆ ತಾನೆ. ಹಾಗಂದ್ಮೇಲೆ ಇವಳಿಗೆ ಗೊತ್ತಿರ್ಬೇಕು ಈ ಮನೆಯಲ್ಲಿ ಕೆಲವು ರೀತಿ ನೀತಿ ನಿಯಮಗಳಿದೆ ಅಂತ. ಅದನ್ನೊಳಗೆ ಅರ್ಥ ಮಾಡಿಸ್ತಾ ಇದೀನಿ, ಗೊತ್ತಾಯ್ತಾ? ತಾಯಮ್ಮ ಸಮಾಧಾನ ಮಾಡ್ಕೋ, ಕೂತ್ಕೊ. ನೀನ್ ಮೊದಲು ಕೂತ್ಕೋ, ಕೋಪ ಮಾಡ್ಕೋಬೇಡ, ಇಲ್ಲಾಂದ್ರೆ ನಿನ್ನ ಆರೋಗ್ಯ ಹಾಳಾಗತ್ತೆ. ಇದ್ರ ಮೊದ್ಲು ಈ ತರ ಯಾವತ್ತೂ ಆಗಿಲ್ಲ. ಈ ತಾಯಮ್ಮನ ಹತ್ರ ನೀನ್ ಏನೇ ಮುಚ್ಚಿಟ್ಟಿರ್ಬೋದು, ಆದ್ರೆ ಸತ್ಯ ಹೇಳು. ನೀನವಳು ಹೇಳಿದ್ದಕ್ಕೆ ತಾನೇ ನೀನವಳಿಗೆ ಹೊರಗಡೆ ಕರ್ಕೊಂಡು ಹೋಗಿದ್ದು. ಸಣ್ಣೋನಿದ್ದಾಗಿಂದನೂ ನನ್ ಕೈಯಾರೇನೆ ಊಟ ಮಾಡಿಸಿದೀನಿ. ಬಂದ ತಕ್ಷಣನೇ ಅವಳು ಸೆರಗಿ ಹಿಡ್ಕೊಂಡು ಓಡಾಡೋ ತರ ಮಾಡಿದಾಳೆ ಇವಳು ನಿಂಗೆ. ನಿನ್ನೆ ಪಾಸ್ತಾ ತಿನ್ಸಕ್ ಕರ್ಕೊಂಡು ಹೋಗಿದ್ಲು, ಇವತ್ ನಿನ್ ಹತ್ರ ಚಪಾತಿ ಮಾಡಿಸಿದಾಳೆ. ನನಗ್ ಗೊತ್ತು ನಾಳೆ ನನ್ ವಿರುದ್ಧ ಎತ್ತಾಡಿ ಈ ಮನೇನ ಅವಳು ಅಧೀನ ಮಾಡ್ಕೊಬೇಕು ಅಂತಿದ್ದಾಳೆ. ಅದ್ ಯಾವತ್ತಿಗೂ ನಡೆಯೋದಿಲ್ಲ. ಇಲ್ಲ, ಆ ರೀತಿ ಏನೂ ಇಲ್ಲ. ತಾಯಮ್ಮ, ನಾನು ಸತ್ಯ ಹೇಳ್ತಾ ಇದ್ದೀನಿ, ಇದ್ರಲ್ಲಿ ಅವಳು ತಪ್ಪು ಏನೂ ಇರಲಿಲ್ಲ. ಅಮ್ಮ ಪ್ಲೀಸ್, ಈ ಸತಿ ಬಿಟ್ಬಿಡಿಯಲ್ಲ ಪ್ಲೀಸ್. ಇವತ್ತವರೆಗೂ ಅಮ್ಮ ಈಶಾಗೆ ಬರೀ ಮಾತಲ್ಲೇ ಹೊಡಿತಿದ್ಲು, ಆದ್ರೆ ಇವತ್ತು ಸರಿಯಾಗಿ ಸಿಕ್ಕಾಕೊಂಡಿದ್ದಾಳೆ. ಬಿಡಲ್ಲ ನೋಡ್ಕೊ. ಸುಮ್ನಿರು. ಏನ್ ಸುಮ್ನಿರು? ಇವತ್ತಂಕ ಅಮ್ಮ ನನ್ನನ್ನ ಚಟ್ನಿ ಮಾಡ್ತಿದ್ಲು, ಇವತ್ ಈ ಮಹಾರಾಣಿಗೆ ಪಾಸ್ತಾ ಮಾಡ್ತಾಳೆ. ಅಯ್ಯೋ ದೇವ್ರೆ, ಅಮ್ಮ ಈ ಗಂಗಾ ಕಾವೇರಿ ಎಲ್ಲಿಂದ ಬರ್ತಾ ಇದೆ? ಇದು ಮೋರಿ ಕೆಳಗಡೆಯಿಂದ ನೀರ್ ಬರ್ತಾ ಇದೆ. ಹಾ ಅಮ್ಮ, ಕಸ ತುಂಬೋಗಿರೋದ್ರಿಂದ ಗಲೀಜ್ ನೀರೆಲ್ಲ ಹರಿದ್ ಬರ್ತಾ ಇದೆ. ಏನಮ್ಮ ಮಹಾರಾಣಿ, ನಿನ್ನೆ ರಾತ್ರಿ ನೀನೇ ತಾನೇ ಪಾತ್ರೆ ತೊಳ್ದಿದ್ದು? ಪಾತ್ರೆ ತೊಳೆಯುವಾಗ ಅದ್ರಲ್ಲಿ ಬರೋ ಕಸನೆಲ್ಲ ಸಪ್ರೇಟ್ ಮಾಡಿದ್ಯಾ? ಕಸಾನ? ಹೌದು, ಎಂಜಿಲ್ ಕಸ. ಅಯ್ಯೋ ಹುಷಾರು. ಅಮ್ಮ ಅಮ್ಮ, ಇವಳು ಎಲ್ಲ ಎಂಜಿಲ್ ಕಸನೆಲ್ಲ ಅದ್ರಲ್ಲೇ ಬಿಟ್ಬಿಟ್ಟಿದ್ದಾಳೆ. ಅದಕ್ಕೆ ಇವಾಗದು ನೀರೆಲ್ಲ ಹಿಂಗ್ ಹೊರಗಡೆ ಬರ್ತಿದೆ ಅಮ್ಮ. ಆಗ್ಲಿ, ಏನು ತೊಂದ್ರೆ ಇಲ್ಲ. ಅದೇನಾಗಿದೆಯೋ ಅದನ್ನ ನಾನು ಸರಿ ಮಾಡ್ತೀನಿ. ನಿಲ್ಲು, ಅಲ್ಲೇ ನಿಲ್ಲು. ಇವಳೆ ತಾನೇ ಗಲೀಜ್ ಮಾಡಿಟ್ಟಿರೋದು, ಕ್ಲೀನು ಇವಳೆ ಮಾಡ್ಬೇಕು. ತಾಯಮ್ಮ, ತಾಯಮ್ಮ ನಿಧಾನ. ತಪ್ಪ್ಯಾರು ಮಾಡ್ತಾರೋ ಶಿಕ್ಷೆನೂ ಅವರಿಗೆ ಕೊಡೋದು. ಇವಳೆ ತಾನೇ ಗಲೀಜ್ ಮಾಡಿಟ್ಟಿರೋದು, ಕ್ಲೀನು ಇವಳೆ ಮಾಡ್ಬೇಕು. ಸರಿಯಾಗಿ ಕೆಲಸ ಮಾಡಕ್ ಆಗಲ್ವಾ ನಿನ್ಗೆ? ತಪ್ಪಾಯ್ತು ಯಜಮಾನ್ರೆ,
ಕ್ಷಮಿಸ್ಬಿಡಿ. ಮಾಡಿದ ತಪ್ಪಿಗೆ ಶಿಕ್ಷೆ ಸಿಗುತ್ತೆ. ಲೇ ಸರಳ, ನಿನಗೇನ್ ಕಣ್ ಕಾಣಲ್ವೇನೆ? ಪಾಪ ಮಗುಗೆ ಕೈಕಾಲು ಮುರಿದೋಗಿರೋದು. ಇದಕ್ಕೆ ಶಿಕ್ಷೆ ಏನು ಅಂದ್ರೆ ಮಂಡಿ ಕಾಲೂರಿ ಇಡೀ ದಿನ ನೀನೊಬ್ಳೆ ಮನೆ ಒರೆಸ್ಬೇಕು. ಒಂದೇ ಒಂದ್ ಹನಿ ನೀರಿದ್ರೂ ನಾನೇನನ್ನು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಕೃಷ್ಣ, ನಡಿ. ಉಡುಪಿ ಕೃಷ್ಣನ್ ಮೇಲಾಣೆ, ಈ ಜನ್ಮದಲ್ಲಿ ನೀನು ನನ್ನ ಸೊಸೆ ಆಗಕ್ಕಾಗೋದಿಲ್ಲ. ನಿನ್ನಿಂದ ನಾನು ಏನೇನು ಅನುಭವಿಸಿದೀನೋ ಅದ್ರದ್ದು ಪ್ರತಿಯೊಂದು ಸೇಡು ನಿನ್ನಿಂದ ತೀರ್ಸ್ಕೋತೀನಿ. ಇಷ್ಟು ಗಲೀಜನ್ನ ಈಶಾ ಅವ್ರು ಹೇಗೆ ಕ್ಲೀನ್ ಮಾಡ್ತಾರೆ? ಅವ್ರಿಗೆ ಯಾವುದೂ ಅಭ್ಯಾಸ ಇಲ್ಲ ಅನ್ನೋ